ಎಲ್ಲರೂ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಮತ್ತೆ ಅದಕ್ಕೆ ತುಂಬಾ ಪ್ರೆಪ್ ವರ್ಕ್ ಬೇಡ, ಎಫರ್ಟು ಬೇಡ. ಈ ತರ ಇದ್ರೆ ಹ್ಮ್. ಸ್ವಲ್ಪ ಸಸ್ಟೈನಬಲ್ ಅಂತ ನಂಗೆ ಅನಿಸ್ತು. ಬೇರೆ ಬಟ್ TSH ರೆಡ್ಯೂಸ್ ಆಗಿದೆ ನಂಗೆ ಹ್ಮ್. 24 ವೀಕ್ಸ್ ಆದ್ಮೇಲೆ ನಾನು ಅನಲೈಸ್ ಮಾಡಿದಾಗ. ಬೇರೆಯವ್ರದೆಲ್ಲ ಫುಲ್ ಕ್ರಾಶ್ ಡಯಟ್ಸು ಆ ತರ ಹ್ಮ್. ನಿಮ್ದಿಲ್ಲ. ಸೊ ಈಗ ಟೋಟಲ್ ಎಷ್ಟು weight ಕಡಿಮೆ ಮಾಡಿದ್ರಿ ನೀವು ಯಾರು? ನಾನು ಟೋಟಲ್ ಆಗಿ ಅರೌಂಡ್ 21. 21 kg. ಒನ್ಸ್ ಐ ಸ್ಟಾರ್ಟೆಡ್ ಡಯಟ್ ನಿಮ್ ಜೊತೆ, ಅವಾಗ ನಂಗೆ ಹ್ಮ್. ತುಂಬಾ ರಿಸಲ್ಟ್ಸ್ ಬಂತು. ಲೈಕ್ ಮೇಜರ್ಲಿ ಫ್ರಮ್ ಡಯಟ್ ಓನ್ಲಿ. ಯಾಕಂದ್ರೆ ನಾನು ಕಲ್ಟ್ ಮುಂಚೆನೂ ಮಾಡ್ತಾ ಇದ್ದೆ, ಇವಾಗೂ ಹ್ಮ್. ಮಾಡ್ತಾ ಇದ್ದೆ. ಸೊ ಮೇಜರ್ ಡಿಫ್ರೆನ್ಸ್ ಡಯಟ್ ಇಂದಾನೆ 100%. ಮುಂಚೆ ಆಲ್ಮೋಸ್ಟ್ ಲೈಕ್ 10 kg ರೆಡ್ಯೂಸ್ ಆಗೋದೇ ಇಂಪಾಸಿಬಲ್ ಅಂತ ಅನ್ಕೊಂಡಿದ್ದೆ. ಐ ಮೇಡ್ ಇಟ್. ವರ್ಕೌಟ್ ಅಂತ ಬಂದಾಗ 1 ಗಂಟೆ ಕೆಲಸ. ಸೊ ತುಂಬಾ ಜನರಿಗೆ ರಿಸಲ್ಟ್ ನ ಬರೇ ನನ್ ಜಿಮ್ ಹೋದೆ ರಿಸಲ್ಟ್ ಬಂದಿಲ್ಲ ಅನ್ನೋದಲ್ಲ, ಫುಡ್ ಅಲ್ಲಿ ಕಂಟ್ರೋಲ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಅನ್ನೋದು ಬರೋದು. ಸೊ ಈಗ ನವ್ಯ ಅವ್ರು ಮೊದ್ಲೇನೂ ವರ್ಕೌಟ್ ಮಾಡ್ತಾ ಇದ್ರು, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ಮೇಲೆ ವರ್ಕೌಟ್ ಮಾಡ್ತಾ ಇದ್ರು. ಈ ಡಿಫ್ರೆನ್ಸ್ ಅಂತ ಬಂದಿತ್ತು ಜಸ್ಟ್ ಬಿಕಾಸ್ ಡಯಟ್ ಚೇಂಜಸ್ ನ ಸ್ಟ್ರಿಕ್ಟ್ ಆಗಿ ಮಾಡಿದ್ದಕ್ಕೆ. ಬಟ್ ಹಂಗಂತ ಅವ್ರು ಹೇಳ್ತಿದಾರೆ ಅವ್ರ ಫುಡಿ ಅಂತ, ಬಟ್ ನನಗೆ ಯಾವತ್ತೂ ಅನ್ಸಿಲ್ಲ. ಅಂದ್ರೆ ಯಾವತ್ತು ಕತೆಗಳು ಹೇಳಿಲ್ಲ, ಅಂದ್ರೆ ಅದ್ ಕಷ್ಟ ಇದ್ ಕಷ್ಟ ಅಂತ ಯಾವತ್ತು ಕಂಪ್ಲೇನಿಂಗ್ ಕ್ಯಾರೆಕ್ಟರ್ ಅಂತೂ ಅಲ್ವೇ ಅಲ್ಲ. ಸೊ ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಂಡು ಮಾಡ್ತೀನಿ ಅಂತ. ಹಾಯ್ ನಮಸ್ಕಾರ, ನಾನು ಇಲ್ಲಿ ಮಾತಾಡ್ತಿರೋದು ನವ್ಯ ಅಂತ. ನವ್ಯ ಅವರು ನಮ್ಮ ಆನ್ಲೈನ್ ಕ್ಲೈಂಟ್. ಅವ್ರು ಇರೋದು ಬೆಂಗಳೂರಿನಲ್ಲಿ ವೈಟ್ ಫೀಲ್ಡ್ ಅಲ್ಲಿ. ಅವ್ರೊಬ್ರು IT ಎಂಪ್ಲಾಯಿ. ನಮ್ ಜೊತೆ ಆನ್ಲೈನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ತಗೊಂಡು. ಸೊ ಎಷ್ಟು ವೆಯ್ಟ್ ಇದ್ರಿ ನವ್ಯ ಸ್ಟಾರ್ಟ್ ಮಾಡಿದಾಗ? ನಾನು ಸ್ಟಾರ್ಟ್ ಮಾಡಿದಾಗ 99.8, ಆಲ್ಮೋಸ್ಟ್ 100 kgs ಆಕ್ಚುಲಿ. ಓಕೆ, ಇವಾಗ? ಈಗ 78.5, 79 ಆ ಥರದ್ರಲ್ಲಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಲೈಕ್ ಸ್ಯಾಟಿಸ್ಫೈಯಿಂಗ್ ಹ್ಯಾಪಿ ಜರ್ನಿ ಆಕ್ಚುಲಿ. ನಾ ತುಂಬಾ ಮುಂಚೆ ಟ್ರೈ ಮಾಡಿದ್ದೀನಿ, ಬಟ್ ಅದು ಲೈಕ್ ಕ್ರಾಶ್ ಡೇಟ್ಸ್, ಅದು ಟ್ರೈ ಮಾಡಿದ್ಮೇಲೆ ವಾಪಸ್ ಗೇನ್ ಆಗ್ತಿದ್ದೆ. ತುಂಬಾ ಇಶ್ಯೂಸ್ ಇತ್ತು. ಬಟ್ ಇದು ಮೋಸ್ಟ್ ಸಸ್ಟೈನಬಲ್. ಲೈಕ್ ತುಂಬಾ ಚೇಂಜಸ್ ಕಾಣಿಸ್ತಿದೆ. ಫೇಸ್ ಗ್ಲೋ ಆಗ್ಲಿ, ನಂಗೆ ಹೇರ್ ಇಶ್ಯೂಸ್ ಎಲ್ಲ ಇತ್ತು. ಲೈಕ್ ಇವಾಗ ಸ್ವಲ್ಪ ರೆಡ್ಯೂಸ್ ಆಗಿದೆ. ಮತ್ತೆ ತುಂಬಾ ಎನರ್ಜೆಟಿಕ್ ಆಗಿದ್ದೀನಿ ಬೇಸಿಕಲಿ. ರೊಟೀನ್ ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ತರ ಆಗಿದೆ. ಸೊ ಹೆಲ್ತಿ ಫುಡ್ ಎಲ್ಲದಕ್ಕಿಂತ ಬಗ್ಗೆ ಇಂಪಾರ್ಟೆಂಟ್, ನವ್ಯ ಅವರು ತುಂಬಾ ಡೆಡಿಕೇಟೆಡ್. ಥೈರಾಯ್ಡಿಸಮ್ ಇದ್ದು ಅವರು ಇದೆಲ್ಲ ಮಾಡಿರೋದು ಅಲ್ವಾ? ಎಸ್ ಎಸ್. ಥೈರಾಯ್ಡ್ ಇಶ್ಯೂಸ್ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಇತ್ತಲ್ವಾ? ಎಷ್ಟಿತ್ತು ಅವಾಗ? ಬಟ್ TSH ರೆಡ್ಯೂಸ್ ಆಗಿದೆ ನನಗೆ ಹ್ಮ್. 24 ವೀಕ್ಸ್ ಆದ್ಮೇಲೆ ನಾನು ಅನಲೈಸ್ ಮಾಡಿದಾಗ. ನನ್ನ ಮಗ 3 year old, ಅವನು ಅರೌಂಡ್ ಇರ್ತಾನೆ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಾನು ಹೊರಗಡೆ ಹೋಗಿ ವರ್ಕೌಟ್ ಮಾಡ್ತೀನಿ. ಲೈಕ್ ಯಾವಾಗಾದ್ರೂ ಆಗ್ಲಿಲ್ಲ, ಇಲ್ಲ ಟ್ರಾವೆಲ್ ಅಥವಾ ಹೊರಗಡೆ ಹೋಗಕ್ಕಾಗ್ಲಿಲ್ಲ ಅಥವಾ ರೇನಿ ಡೇ ಆ ಥರ ಏನಾದರೂ ಇದ್ರೆ, ನೀವು ಕಳ್ಸಿರೋ ವರ್ಕೌಟ್ ಪ್ರೋಗ್ರಾಮ್ ನಾನು ಒಂದೊಂದ್ಸರಿ ಫಾಲೋ ಮಾಡ್ತೀನಿ. ಅದು ಬೇಸ್ಡ್ ಅಂದ್ರೆ ಟ್ರೈನಿಂಗ್. ನೀವು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಕ್ ಮುಂಚೆನೂ ಹೋಗ್ತಾ ಇದ್ರಿ ಅಲ್ವಾ? ಹೌದೌದು, ಹೋಗ್ತಾ ಇದ್ದೆ ವರ್ಕೌಟ್ಗೆ. ತುಂಬಾ ವರ್ಷದಿಂದ ಹೋಗ್ತಾ ಇದ್ದೀನಿ, ಬಟ್ ಅಷ್ಟೊಂದು ನಂಗೆ ಡಿಫ್ರೆನ್ಸ್ ಏನು ಅನಿಸ್ತಿಲ್ಲ. ಯಾಕಂದ್ರೆ ಐ ಹ್ಯಾಡ್ ವೆರಿ ಪುವರ್ ಕಂಟ್ರೋಲ್ ಆನ್ ದ ಡಯಟ್. ಮೇ ಬಿ ಅಲ್ಲಿ ಬರ್ನ್ ಮಾಡಿದ್ದು ನಾನು ಐ ವುಡ್ ಕಾಂಪನ್ಸೇಟ್ ತರ. ಮತ್ತೆ ಅಂದ್ರೆ ಲೈಕ್ ಡಯಟ್ ಬಗ್ಗೆ ಲೈಕ್ ಝೀರೋ ಫೋಕಸ್ ಆ ತರ ಇತ್ತು. ಸೊ ನಾನು ನೋಡಿದಾಗ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಅಂದ್ರೆ ಎಲ್ಲರೂ ನೋಟಿಸಬಲ್ ಡಿಫ್ರೆನ್ಸ್ ಆಕ್ಚುಲಿ ಮಾಡಿದ್ದಾರೆ. ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು. ತುಂಬಾ ಚೇಂಜಸ್ ಇದೆ. ಅವಾಗೆಲ್ಲ ಎಷ್ಟಿತ್ತು, ನೀವು ಕನ್ಸೀವ್ ಆಗಕ್ ಮುಂಚೆ ಎಲ್ಲ ಎಷ್ಟಿತ್ತು ವೆಯ್ಟ್? ನಾನು ಅರೌಂಡ್ 80 to 85 ಅಲ್ಲಿ ಇದ್ದೆ. ಆ, ಓಕೆ. ಹಂಗೆ ಡೆಲಿವರಿ ಆದ್ಮೇಲೆ ಅರೌಂಡ್ 90 ಇದ್ದೆ. ಮತ್ತೆ ಅದು ಹಂಗೆ ಫಾರ್ ಎವರ್ ಇನ್ಕ್ರೀಸ್ ಆಗ್ತಾನೆ ಇತ್ತು. ಪೋಸ್ಟ್ ಡೆಲಿವರಿ ಏನಾದ್ರು ತುಂಬಾ ಏನಾದ್ರು ರಾಂಗ್ ಬಾಣಂತನ ಸಿಸ್ಟಮ್ ಏನಾದ್ರು ಮಾಡ್ಬಿಡ್ರ ಅಂತ? ಆ ಅಂದ್ರೆ ಹೌದು, ಆಲ್ಮೋಸ್ಟ್ ಲೈಕ್ ಹಾಲು ಜಾಸ್ತಿ ಕುಡಿಬೇಕು, ತುಪ್ಪ ಜಾಸ್ತಿ ತಿನ್ಬೇಕು, ತುಪ್ಪದಲ್ಲೇ ಅಡಿಗೆ ಮಾಡಬೇಕು, ಆ ಥರನೇ ಆಗೋಯ್ತು. ಅದು ಆಲ್ಮೋಸ್ಟ್ ಹಂಗೆ ಕಂಟಿನ್ಯೂ ಆಗ್ಬಿಡ್ತು ನನಗೆ 1 year ಆದ್ಮೇಲೂ ಅದೇ ಪ್ರಿಫರ್ ಮಾಡ್ಕೊಂತ ಆ ಥರ ಹೌದು, ಆಗ್ಬಿಡ್ತು. ಬಾಣಂತನ ಸಿಸ್ಟಮ್ ಇಂದನೇ ನಮ್ಮ ಹುಡುಗಿಯರು ತುಂಬಾ ಇದಾಗ್ತಿರೋದು ಅಂತ ಅನ್ಸುತ್ತೆ ನನಗೆ. ಇವಾಗ ಅದಕ್ಕೆ ಅದ್ರ ಬಗ್ಗೆ ಒಂದು ಹೊಸ ಅವೇರ್ನೆಸ್ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಬಾಣಂತನದಲ್ಲಿ ಇದ್ ಮಾಡಬಾರ್ದು ಅಂತಾನೆ. ಅಂದ್ರೆ ಸಿಂಪಲ್ ಆಗಿ ಬಾಣಂತನ ಅಂದ್ರೆ ನಾನು ಫೀಡಿಂಗ್ ಮದರ್, ನಾನು ಡಯಟ್ ಮಾಡ್ಬೋದಾ? ಎಲ್ರು ಅದೇ ಕೇಳೋ ಕ್ವಶನ್. ಫೀಡಿಂಗ್ ಮದರ್ ಆದ್ರೆ ಏನ್ ಪ್ರಾಬ್ಲಮ್? ಹೊರಗಡೆ ಬೇರೆ ದೇಶದಲ್ಲೆಲ್ಲ ಒಂದು 2 ವಾರಕ್ಕೆಲ್ಲ ಜಿಮ್ಗೆ ಬಂದ್ಬಿಡ್ತಾರೆ. ನಮ್ದು ಇದ್ರಲ್ಲಿ ತುಂಬಾ ಪ್ಯಾಂಪರ್ ಮಾಡಿಸಿ, ವೆಯ್ಟ್ ಗೇನ್ ಮಾಡಿಸಿ, ಅಲ್ಲೇ ಹುಡುಗಿಯರ್ನ ಅಂದ್ರೆ ದೊಡ್ಡ ಟ್ರಾನ್ಸಿಷನ್ ಫೇಸ್ ತರ ಆಗ್ಬಿಡುತ್ತೆ. ಮೊದ್ಲೇ ಒಂದ್ ಲೈಫ್, ಆಫ್ಟರ್ ಡೆಲಿವರಿ ಒಂದ್ ಲೈಫ್ ತರ ಅಲ್ವಾ? ಸರ್ ಡೆಫಿನೆಟ್ಲಿ. ಮೇ ಬಿ ಇಫ್ ಹ್ಮ್. ಐ ಹ್ಯಾಡ್ ಟೇಕನ್ ಆಕ್ಷನ್ ಬಿಫೋರ್, ಅವಾಗ್ಲೇನೆ ಅಂದ್ರೆ ನಂಗೆ ಅವೇರ್ನೆಸ್ ಇರಲಿಲ್ಲ. ಹ್ಮ್. ಮೇ ಬಿ ಆ ವೆಯ್ಟ್ ಗೇನ್ ಕಂಟ್ರೋಲ್ ಮಾಡ್ಬೋದಿತ್ತು. ಐ ವುಡ್ ಹ್ಯಾವ್ ಅಂದ್ರೆ ಲಾಸ್. ಇದು ಥೈರಾಯ್ಡ್ ಅನ್ನೋದು ಸ್ಟಾರ್ಟ್ ಆಗಿದ್ದು ವಿತ್ ಡ್ಯೂರಿಂಗ್ ಅಂದ್ರೆ ಕರೆಕ್ಟ್, ಪ್ರೆಗ್ನೆನ್ಸಿಯಲ್ಲಿ ಆಲ್ಮೋಸ್ಟ್. ಪ್ರೆಗ್ನೆನ್ಸಿನಲ್ಲಿ. ಹೌದು ಹೌದು. ಅದನ್ನು ಅಷ್ಟೇ, ಪ್ರೆಗ್ನೆನ್ಸಿ ಥೈರಾಯ್ಡ್ ಇದೇನಿದೆ
ಒಂದ್ಸಲ ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಒಂದ್ಸಲ ಥೈರಾಯ್ಡ್ ಲೆವೆಲ್ ವೆಯ್ಟ್ ಲೆವೆಲ್ ಎಲ್ಲ ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ ಅದನ್ನು ಕಡಿಮೆ ಆಗುತ್ತೆ. ಪ್ರೆಗ್ನೆನ್ಸಿನಲ್ಲಿ ಏನ್ ಟ್ಯಾಬ್ಲೆಟ್ ಕೊಡ್ತಾರೆ ಅದು ಈವನ್ ಹೈಪೋಥೈರಾಯ್ಡಿಸಮ್ ಇಲ್ಲ ಅಂದ್ರೂ ಕೊಡ್ತಾರೆ ಕೆಲವೊಬ್ಬರಿಗೆ. ಯಾಕಂದ್ರೆ ಅದು ಆ ಬೇಬಿ ಗ್ರೋತ್ಗೆ ಅದಕ್ಕೆ ಸ್ವಲ್ಪ ರೇಂಜ್ ಇದೆ, ಒಂದು ಸ್ಮಾಲ್ ರೇಂಜ್ ಅಂದ್ರೆ ವಿತಿನ್ ಹೈಪೋಥೈರಾಯ್ಡಿಸಮ್ 5 ಒಳಗಡೆ 3 to 5 ಇದ್ರೂ ಕೂಡ ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಟ್ ಪೋಸ್ಟ್ ಡೆಲಿವರಿ ಅದನ್ನ ಸ್ವಲ್ಪ ಲೈಫ್ ಸ್ಟೈಲ್ ಎಲ್ಲ ಸರಿ ಮಾಡಿದ್ರೆ ಅದು ನಾರ್ಮಲಿ ಬರುತ್ತೆ, ಆಮೇಲೆ ಬಿಡ್ಬೋದು. ನವ್ಯ ಅವರು ವೈಟ್ ಫೀಲ್ಡ್ ಅಲ್ಲಿ ಇದ್ದೀರಾ, ಬಟ್ ನನ್ನ ಒಂದ್ಸಲನೂ ಮೀಟ್ ಆಗಿಲ್ಲ. ಬಟ್ ಬೆಂಗಳೂರಲ್ಲಿ ಇತ್ತು, ನನ್ನ ಒಂದ್ಸಲ ಮೀಟ್ ಆಗದೆ ಇದೆಲ್ಲ ಮಾಡಬಹುದಾ? ಡೆಫಿನೆಟ್ಲಿ ಸರ್ ಮಾಡ್ಬೋದು. ಜಸ್ಟ್ ನಾವು ಐ ಥಿಂಕ್ ಫಸ್ಟ್ ಟೈಮ್ ಆನ್ ವಿಡಿಯೋ ಆಲ್ಸೋ, ಲೈಕ್ ಮೋಸ್ಟ್ಲಿ ಕಾಲ್ಸ್ ಅಲ್ಲಿ ಮತ್ತೆ ವಾಟ್ಸಪ್ ಮೆಸೇಜ್ ಅಲ್ಲಿ ನೀವು ಯಾವಾಗೋ ಅಪ್ಡೇಟ್ ಮಾಡಿ ಡಯಟ್ ಪ್ಲಾನ್ಸ್ ಎಲ್ಲ ಕಳಿಸಿ ರಿವ್ಯೂ ಮಾಡ್ತಿದ್ರಿ ಎವ್ರಿ ವೀಕ್ ಮೆಜರ್ಮೆಂಟ್ಸ್ ಎಲ್ಲ. ಸೊ ಅದರಿಂದ ಏನಾದರೂ ಮಿಸ್ಟೇಕ್ಸ್ ಇದ್ರೆ ನೀವು ಎವ್ರಿ ವೀಕ್ ಗೈಡ್ ಮಾಡಿದ್ದೀರಾ, ಇದು ಹಿಂಗ್ ಮಾಡಬಾರ್ದು ಹಿಂಗ್ ಮಾಡಬೇಕು ಈ ಥರ ಎಲ್ಲ. ಸೊ ಡೆಫಿನೆಟ್ಲಿ ಯಾರಾದರೂ ಮಾಡ್ಬೋದು ಸರ್. ಹಿಂಗೆ ಲೈಕ್ ಪ್ರಾಪರ್ ಇನ್ ಪರ್ಸನ್ನೇ ಹೋಗಿ ಕನ್ಸಲ್ಟ್ ಮಾಡಿ ಮಾಡಬೇಕು ಅಂತ ಏನಿಲ್ಲ. ಆರಾಮಾಗಿ ಯಾರಾದ್ರೂ ಮಾಡ್ಬೋದು, ಎಲ್ಲೇ ಇದ್ರೂ ಮಾಡ್ಬೋದು. ಅಂದ್ರೆ ಬೇರೆ ಜಿಮ್ ಹೋಗ್ಕೊಂಡು ಮಾಡ್ಬೋದು. ಅಂದ್ರೆ ಅವ್ರು ಇವಾಗ ಬೇರೆ ಜಿಮ್ ಹೋಗಿ ವರ್ಕೌಟ್ ಮಾಡ್ತಿದ್ದಾರೆ, ಗ್ರೂಪ್ ಕ್ಲಾಸಸ್ ಮಾಡ್ತಿದ್ದಾರೆ, ಅದ್ರ ಜೊತೆ ಈಗ ನಾನು ಹೇಳಿರೋ ಡಯಟ್ ಪ್ಲಾನ್ ಗಳನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಒಂದ್ 4 ತರದ್ದು ಬೇರೆ ಬೇರೆ ತರ ಡಿಫ್ರೆಂಟ್ ಡಯಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಶಿ ಇಸ್ ಅ ವೆಜಿಟೇರಿಯನ್, ಪ್ಲಸ್ ಅದೊಂದು ಲಿಮಿಟೇಷನ್ಸ್ ಇದೆ, ಅದೆಲ್ಲದ್ರ ಮಧ್ಯದಲ್ಲಿ ಮಾಡಿರೋದು. ಅದೇ ಏನಕ್ಕೆ ನಾವ್ಯಾವ ಟ್ರಾನ್ಸ್ಫಾರ್ಮೇಶನ್ ಇಲ್ಲಿ ತನಕ ಬಂದಿರೋ ಸ್ಪೆಷಲ್ ಅಂದ್ರೆ, ಒಂದು ಅವ್ರದ್ದು ಹೈಪೋಥೈರಾಯ್ಡಿಸಮ್ ಇದ್ರೂ ಕೂಡ ಅದನ್ನ ಕಡಿಮೆ ಮಾಡ್ಕೊಂಡು ಮುಂದೆ ಅವ್ರ ಜರ್ನಿನಲ್ಲಿ ಪ್ರೋಗ್ರೆಸ್ ಅಂತ ಮಾಡಿದ್ದಾರೆ. ಎರಡನೇದು ಬೇರೆ ಜಿಮ್ಗೆ ಹೋಗ್ತಾ ಮಾಡಿದ್ದಾರೆ. ಮೂರನೇದು ಕಮಿಟ್ಮೆಂಟ್, ಅಂದ್ರೆ ಎಲ್ಲೂ ಏನು ಚೀಟ್ ಮೀಲ್ಸ್ ಅಂತಿಲ್ಲ, ಅಲ್ಲಿ ತಿಂದೆ ಇಲ್ಲಿ ತಿಂದೆ, ನಾನೇನೋ ಕೊಟ್ಟಿರ್ತೀನಿ ಅವ್ರೇನೋ ಬೇರೆ ಮಾಡ್ತಾ ಇರ್ತಾರೆ, ಆತರ ಇಲ್ಲ. ನಾನು ಏನ್ ಕೊಟ್ಟಿದ್ದೀನಿ ಅದ್ರ ಪಕ್ಕ, ಅದ್ರದ್ದು ಏನಿದೆ ಅದ್ರ ಪಕ್ಕನೆ ಪ್ಲಾನ್ ಪ್ರಕಾರ ಏನು ಹೆಚ್ಚು ಕಡಿಮೆ ಮಾಡದೇನೆ ಸ್ಟ್ರಿಕ್ಟ್ ಆಗಿ ಮಾಡಿರೋದು. ಸಿನ್ಸ್ ಐ ಆಮ್ ಬೀಯಿಂಗ್ ಅ ಸಾಫ್ಟ್ವೇರ್ ಇಂಜಿನಿಯರ್, ನಂಗೆ ಅಷ್ಟು ಡಯಟ್ ಪ್ರೆಪಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಬಟ್ ನೀವು ಕಳ್ಸಿರೋದ್ರಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು. ಮತ್ತೆ ಏನೋ ಯಾವಾಗಲೂ ಲೈಕ್ ಬೋರ್ ಅನ್ಸಲ್ಲ, ಮತ್ತೆ ತುಂಬ ಪ್ಲೆಂಟಿ ಆಫ್ ಆಪ್ಷನ್ಸ್ ಕೊಟ್ಟಿದ್ದೀರಾ ನೀವು. ಸೊ ಆರಾಮಾಗಿ ಮಾಡ್ಬೋದು ಅಂತ ನನ್ಗನ್ನಿಸ್ತು. ಬೇರೆದ್ರಲ್ಲೆಲ್ಲ ಪ್ರೆಪ್ಪಲ್ಲೇ ಆಗೋಗುತ್ತೆ, ಅದರಿಂದ ನಿಮಗೆ ಮೋಟಿವೇಶನ್ ಹೋಗುತ್ತೆ. ಅದು ಥ್ಯಾಂಕ್ ಯು ನಿಮ್ ಜರ್ನಿನ ಶೇರ್ ಮಾಡಿದ್ದಕ್ಕೆ. ಇನ್ನ ಮಾಡಿ ಇನ್ನು ಒಂದು 20 kg ಆಯ್ತಾ? ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು ಸರ್. ನಮ್ಗೆ ಇಷ್ಟು ಗೈಡ್ ಮಾಡಿ ತುಂಬ ಪೇಷನ್ಸ್ ಇಂದ ಗೈಡ್ ಮಾಡಿದ್ದೀರಾ. ತುಂಬ ಕ್ವೆಶನ್ಸ್ನು ಕರೆಕ್ಟ್ ಎಲ್ಲ ಆನ್ಸರ್. ಎಲ್ಲದಕ್ಕಿಂತ ಮುಖ್ಯ ನಿಮ್ದು ಡೆಡಿಕೇಶನ್ ನನಗೆ ಇಷ್ಟ ಆಗಿರೋದು. ಅಂದ್ರೆ ನಿಮ್ಗಿರೋ ಡೆಡಿಕೇಶನ್ಗೆ ನೀವ್ ಇನ್ನ ಫುಲ್ ಫುಲ್ ಆನ್ ಇದ್ ಮಾಡ್ಬೋದು ಅಂತ ನೋಡಿದ್ರಲ್ಲ ನವ್ಯ ಅವರ ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಜರ್ನಿನ. ಸೊ ನೀವು ಕೂಡ ಹೀಗೆ ಫಿಟ್ ಆಗ್ಬೇಕು, ಯಾವುದೇ ಊರಿಂದ ಯಾವುದೇ ಜಿಮ್ಗೆ ಹೋಗ್ತಿರೋ ಪರವಾಗಿಲ್ಲ, ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಫಿಟ್ ಆಗ್ಬೋದು. ನಿಮ್ಗೂ ಕೂಡ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಸೇರಿ ಫಿಟ್ ಆಗ್ಬೇಕು ಅಂತಿದ್ರೆ ಕೆಳಗಡೆ ಇರೋ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಕೆಳಗಡೆ ಒಂದು ವಿಡಿಯೋ ಇದೆ, ಹೌ ಟು ಜಾಯಿನ್ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಅಂತ. ಆ ವಿಡಿಯೋದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಒಂದಿಷ್ಟು ನಿಮ್ ಬಗ್ಗೆ ಪ್ರಶ್ನೆಗಳಿರುತ್ತೆ, ಅದಕ್ಕೆ ಉತ್ತರ ಕಳಿಸಿದ್ರೆ ನಾನು ನಿಮ್ಗೆ ಕಾಲ್ ಮಾಡಿ ಜಾಯಿನ್ ಮಾಡಿಸ್ಕೋಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.